ಹೀಗೆ ಕಾಂಗ್ರೆಸ್ನ ಪಟ್ಟದ ಫೈಟ್ನಲ್ಲಿ ಸ್ವಾಮೀಜಿಗಳು ಎಂಟ್ರಿ ಆಗಿದ್ದಾರೆ. ಇದು ಸಹಜ, ಇದು ಬಹಳ ಸಂದರ್ಭದಲ್ಲಿ ನಾವು ಅದನ್ನು ನೋಡ್ತಾ ಇರ್ತೀವಿ. ಈಗಲೂ ಕೂಡ ಹಾಗೆ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಪ್ರಸನ್ನಾನಂದ ಸ್ವಾಮೀಜಿಗಳು ಬ್ಯಾಟ್ ಬೀಸ್ತಾ ಇದ್ರೆ, ಈಡಿಗ ಮಠದ ಪ್ರಣವಾನಂದ ಸ್ವಾಮೀಜಿ ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಬೆಳಗಾವಿಯಲ್ಲಿ ವಾಲ್ಮೀಕಿ ನಾಯಕರ ಡಿನ್ನರ್ ಮೀಟಿಂಗ್. ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಶ್ರೀಗಳ ನೇತೃತ್ವದಲ್ಲಿ ಸಭೆ. ಔತಣ ಕೂಟದ ಆಟ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ಮೂಲಕ ರಣತಂತ್ರಗಳನ್ನ ಹೆಣೆಯಲಾಗ್ತಾ ಇದೆ. ನಿನ್ನೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಶ್ರೀಗಳ ನೇತೃತ್ವದಲ್ಲಿ ವಾಲ್ಮೀಕಿ ನಾಯಕರ ಡಿನ್ನರ್ ಮೀಟಿಂಗ್ ನಡೆಸಲಾಗಿದೆ. ಸಭೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಶಾಸಕ ಬಸವರಾಜ ತುರವಿಹಾಳ, ಬಸನಗೌಡ ದದ್ದಲ್, ಚಳ್ಳಕೆರೆ ರಘುಮೂರ್ತಿ, ಜೆಎನ್ ಗಣೇಶ್ ಭಾಗಿಯಾಗಿದ್ರು. ಸಭೆ ಬಗ್ಗೆ ಮಾತನಾಡಿದ ಕೆಎನ್ ರಾಜಣ್ಣ ಹೆಚ್ಚಿನ ಮಾಹಿತಿಯನ್ನ ನೀಡಲ್ಲ ಅಂತ ಹೇಳಿದ್ದಾರೆ. ಕರೆದಿರೋ ಸ್ವಾಮಿಗಳು ಕರೆದಿರೋ ಅಲ್ಲಿ ಹೋಗಿದ್ದೆ ಆ ಮೀಟಿಂಗ್ನಲ್ಲಿ. ಆ ಮೀಟಿಂಗ್ನಲ್ಲಿ ಇದ್ದೆ, ಸ್ವಲ್ಪ ಮುಂಚೆ ಬೇರೆ ಕೆಲಸ ಇತ್ತು, ಹೊರಟು ಬಂದ್ಬಿಟ್ಟೆ. ಸೊ ಅದು ಸಮಾಜದಲ್ಲಿ ಏನೆಲ್ಲ ತೊಂದರೆಗಳು ನಡೀತಾ ಇದ್ದಾವೆ ಅದ್ರಗಳ ಬಗ್ಗೆ ಜಿಲ್ಲೆಯಿಂದ ಎಲ್ಲ ಮುಖಂಡರುಗಳು ಬಂದಿದ್ರು. ಆ ಮುಖಂಡರುಗಳು ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಕೇಳಿ ಆ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಇವತ್ತು ಬೆಳಗಾವಿಯಲ್ಲಿ ಮಾತನಾಡಿದ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿ, ಸಿದ್ದರಾಮಯ್ಯ ಮುಂದುವರಿಬೇಕು, ಒಂದು ವೇಳೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ಇಳಿದ್ರೆ ದಲಿತ ಸಿಎಂ ಆಗಬೇಕು ಅಂದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಸತೀಶ್ ಜಾರಕಿಹೊಳಿ, ಜಿ ಪರಮೇಶ್ವರ್, ಮುನಿಯಪ್ಪ ಈ ನಾಲ್ವರಲ್ಲಿ ಯಾರೇ ಮುಖ್ಯಮಂತ್ರಿ ಆದ್ರೂ ಖುಷಿ ಅಂತ ಹೇಳಿದ್ದಾರೆ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದ್ರೆ ನಮ್ದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು ಸಿ ಎಂ ಮಾಡಬೇಕು ಅನ್ನುವಂಥದ್ದು ನಾವು ಅನೇಕ ಬಾರಿ ಹೈಕಮಾಂಡ್ಗೆ ಮಾಡಬೇಕು ಅಂತ ಭಾಳ ಜನ ಇದ್ದಾರೆ. ನಮ್ಮಲ್ಲಿ 4-5 ಜನ ಇದ್ದಾರೆ, ಯಾರಾದರೂ ಸಂತೋಷ. ಇನ್ನು ಪ್ರಸನ್ನಾನಂದ ಸ್ವಾಮೀಜಿ ಹೇಳಿಕೆಗೆ ಕೌಂಟರ್ ಕೊಟ್ಟ ಈಡಿಗ ಮಠದ ಪ್ರಣವಾನಂದ ಸ್ವಾಮೀಜಿ, ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕು, ಇಲ್ಲದೆ ಹೋದ್ರೆ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ಎಂದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡು ಇದರಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ಣಯ ತೆಗೆದುಕೊಂಡಿಲ್ಲ ಅಂದರೆ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ, ಅಸ್ತಿತ್ವ ಉಳಿಯೋದಿಲ್ಲ. ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಕಷ್ಟಪಟ್ಟಿದ್ದಾರೆ, ದುಡಿದಿದ್ದಾರೆ, ದುಡಿದಕ್ಕೆ ಕೂಲಿ ಕೊಡಿ ಅಂತಕ್ಕಂಥ ನಾವು ಕೇಳ್ತಾ ಇದ್ದೀವಿ, ಬೇರೆ ಏನಿಲ್ಲ. ಈಗಾದರೂ ಡಿ ಕೆ ಸಿ ಅವರ ಸಿಎಂ ಆಗ್ಬೇಕಂತ ಬದ್ಧರಾಗಿರ್ತಮ್ಮ. 100ಕ್ಕೆ 100 ನಾವೊಬ್ಬರೇ ಅಲ್ಲ, ಅತಿ ಹಿಂದುಳಿದ ಮಠಾಧೀಶರು ಒಕ್ಕೂಟದಿಂದ ನಾವು ಹೇಳ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಆತನಿಗೆ ಅವಕಾಶ ಕೊಡಬೇಕು. ಯಾಕೆಂದ್ರೆ ಒಕ್ಕಲಿಗರಿಗೆ ಆಗಬಾರ್ದ. ಒಟ್ನಲ್ಲಿ ಸಿಎಂ ಕುರ್ಚಿ ಆಟಕ್ಕೆ ಸ್ವಾಮೀಜಿಗಳು ಎಂಟ್ರಿ ಆಗಿದ್ದು, ಇದು ಮುಂದ್ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.